ಕೆಪಿಎಸ್ಸಿ ನಡೆಸಿರುವಂತಹ ಈ ಪರೀಕ್ಷೆಯಲ್ಲಿ ಅಕ್ರಮ ಆರೋಪ ಕೇಳಿಬಂದಿದೆ. ಒಂದೇ ಹುದ್ದೆಗೆ ಕೋಟಿ ಕೋಟಿ ಡೀಲ್ ನಡೆದಿದೆ ಅಂತ ಬಿಜೆಪಿ ಪಡೆ ಅಸ್ತ್ರವನ್ನು ಹೂಡಿದೆ. ಇದೀಗ ವಿದ್ಯಾರ್ಥಿಗಳ ಪರವಾಗಿ ವಿಪಕ್ಷ ಬಿಜೆಪಿ ಧ್ವನಿ ಎತ್ತಿದ್ದು ಪರೀಕ್ಷೆ ಅಕ್ರಮ ಸಿಬಿಐ ತನಿಖೆ ನೀಡಿ ಮರುಪರೀಕ್ಷೆ ನಡೆಸುವಂತೆ ಕೆಪಿಎಸ್ಸಿ ಅಧ್ಯಕ್ಷರಿಗೆ ಮನವಿಯನ್ನ ಮಾಡಿದ್ದಾರೆ. ಕೆಪಿಎಸ್ಸಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ. ಕೆಪಿಎಸ್ಸಿ ಕಚೇರಿಗೆ ಬಿಜೆಪಿ ನಿಯೋಗ ಭೇಟಿ. ಸಿಬಿಐ ತನಿಖೆ ನಡೆಸಿ ಮರು ಪರೀಕ್ಷೆಗೆ ಆಗ್ರಹ. ಕೆಪಿಎಸ್ಸಿ ನಡೆಸುತ್ತಿರೋ ಪರೀಕ್ಷೆ ಮತ್ತು ಆಯ್ಕೆ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಅಕ್ರಮಗಳಾಗಿದ್ದು ಪದೇ ಪದೇ ಆರೋಪಗಳು ಕೇಳಿಬರ್ತಿವೆ. ಈಗಾಗಲೇ ಪಶು ವೈದ್ಯಾಧಿಕಾರಿ ಹುದ್ದೆ ಪರೀಕ್ಷೆಯಲ್ಲಿ ಅಕ್ರಮದ ಘಾಟು ಬಂದಿದೆ. ಅನರ್ಹರಿಗೆ ಮಣೆ ಹಾಕಲಾಗಿದೆ ಅಂತ ಪರೀಕ್ಷೆ ಬರೆದ ಅಭ್ಯರ್ಥಿಗಳು ಕಹಳೆ ಮೊಳಗಿಸಿದ್ದಾರೆ. ಇದೀಗ ವಿದ್ಯಾರ್ಥಿಗಳ ಧ್ವನಿಯಾಗಿ ವಿಪಕ್ಷ ಬಿಜೆಪಿ ನಿಯೋಗ ಕೆಪಿಎಸ್ಸಿ ಅಧ್ಯಕ್ಷ ಡಾ ಬಿ ಪ್ರಭುದೇವ್ ಭೇಟಿ ಮಾಡಿ ಪ್ರಮುಖ 6 ಬೇಡಿಕೆ ಇಟ್ಟಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಪ್ರಭುದೇವ್ ಅವರನ್ನ ಭೇಟಿ ಮಾಡಿ ಬಳಿಕ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, 1 ಸೀಟಿಗೆ 1.5 ರಿಂದ 2 ಕೋಟಿ ಲಂಚ ಪಡೆಯಲಾಗಿದೆ. ಹೀಗಾಗಿ ಆಂತರಿಕ ತನಿಖೆ ಕೈಬಿಟ್ಟು ಸಿಬಿಐ ಮೂಲಕ ತನಿಖೆಗೆ ಕೊಡಬೇಕು, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಅಂತ ಆಗ್ರಹ ಮಾಡಿದ್ರು. ಎಕ್ಸಾಮ್ ಅಲ್ಲಿ ಅವ್ಯವಹಾರ ಆದ್ರೆ ಜಿಲ್ಲಾಧಿಕಾರಿ ಹೊಣೆ. ಕರ್ನಾಟಕದಲ್ಲಿ ಮಾತ್ರ. ಕರ್ನಾಟಕದಲ್ಲಿ ಯಾವುದೇ ಪರೀಕ್ಷೆಯಲ್ಲಿ ಅಕ್ರಮ ಆದ್ರೆ, ಕ್ವಶನ್ ಪೇಪರ್ ಲೀಕ್ ಆದ್ರೆ ಅಪರಾಧಿ ಯಾರು? A1 ಅದು ಡಿಸಿ. ಕೇಂದ್ರದಲ್ಲಿ ನೀಟಲ್ಲಿ ಯಾರ ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೆ ಹೊಣೆ ಯಾರು? ಮಂತ್ರಿ. ಇದು ಹುಷಾರಲ್ವಾ? ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ದು? ನಿಮ್ಗೇನು ಅಧಿಕಾರ ಇದೆ ಮಂತ್ರಿ ರಾಜೀನಾಮೆ ಕೇಳಕ್ಕೆ? ಈ ಪಶುವೈದ್ಯ ಡಾಕ್ಟರ್ಗಳೇನಿದ್ದಾರೆ, ವೈದ್ಯಾಧಿಕಾರಿಗಳು, ಇದು ಪೂರ್ತಿ ಮಾರಾಟ ಆಗಿದೆ. 2 ಕೋಟಿಗೆ ಹರಾಜು ಹಾಕಿ ಮಾರಾಟ ಆಗಿದೆ. ಅದರಿಂದ ಇದು ಸಿಬಿಐ ತನಿಖೆ ಮಾಡಬೇಕು ಅನ್ನೋ ಆಗ್ರಹವನ್ನ ನಾವು ಮಾಡ್ತಾ ಇದ್ದೀರಿ. ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ವಿಧಾನ ಪರಿಷತ್ತಿನ ನಾಯಕರು ಬರ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರು. ನಾವು ಕೆಪಿಎಸ್ಸಿ ಆಫೀಸ್ಗೆ ಹೋಗಿ ಅವರೇನು ಇಲಾಖಾ ತನಿಖೆ ಮಾಡ್ತಾವ್ರೆ ಅದು ಸರಿಯಲ್ಲ, ಇದನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತೇಳಿ ಅವರಿಗೆ ನಾವು ಆಗ್ರಹವನ್ನ ಮಾಡಕ್ಕೆ ನಾವು ಹೋಗ್ತಾ ಇದ್ದೀರಿ ಅಲ್ಲಿಗೆ. ಕೆಪಿಎಸ್ಸಿ ನೇಮಕಾತಿಗೆ ಸುಳ್ಳು ಪ್ರಮಾಣ ಪತ್ರ ಕೇಸ್ ರದ್ದು ಕೋರಿ ಸುಮಾ ಸಾಹುಕಾರ್ ಅರ್ಜಿ. ಸುಮಾ ಸಾಹುಕಾರ್ಗೆ ಹೈಕೋರ್ಟ್ ತರಾಟೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಸುಳ್ಳು ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವ ಪ್ರಕರಣವನ್ನ ರದ್ದುಪಡಿಸುವಂತೆ ಕೋರಿ ಸುಮಾ ಸಾಹುಕಾರ್ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಸಲಾಯಿತು. ವಿಚಾರಣೆ ವೇಳೆ ಹೈಕೋರ್ಟ್ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿತು. ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಸುಮಾರು 30 ಲಕ್ಷವಿದ್ರೂ ಕೇವಲ 40,000 ಅಂತ ಆದಾಯ ಪ್ರಮಾಣ ಪತ್ರದಲ್ಲಿ ತೋರಿಸಿದ್ದೀರಿ. ಮೇಲ್ನೋಟಕ್ಕೆ ಇದು ವಂಚನೆಯ ಪ್ರಕರಣ ಎಂಬುದು ಸ್ಪಷ್ಟವಾಗುತ್ತಿದೆ. ಬಡವರಿಗೆ ಸಿಗಬೇಕಾದ ಅವಕಾಶವನ್ನ ಕಸಿದುಕೊಂಡಿದ್ದೀರಿ ಅಂತ ನ್ಯಾಯಾಲಯ ತರಾಟೆಗೆ ತೆಗೆದುಕೊಂಡಿತ್ತು. ಪ್ರತಿಭಾವಂತ ವಿದ್ಯಾರ್ಥಿನಿ ಬಿಂದುಶ್ರೀಗೆ ಅನ್ಯಾಯ. ನೀಟ್ ಮರುಪರೀಕ್ಷೆಯ ಫಲಿತಾಂಶದಲ್ಲೂ ಅನ್ಯಾಯ ಆಗಿದೆ ಅಂತ ಆರೋಪಿಸಿ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿನಿ ಬಿಂದುಶ್ರೀ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ನನಗೆ ನೀಟ್ ಪರೀಕ್ಷೆಯಲ್ಲಿ ಕನಿಷ್ಠ 668 ಅಂಕಗಳು ಬರಬೇಕಿತ್ತು, ಆದರೆ ಫಲಿತಾಂಶದಲ್ಲಿ ಕೇವಲ 11 ಅಂಕಗಳು ಮಾತ್ರ ನೀಡಲಾಗಿದೆ ಅಂತ ಬಿಂದುಶ್ರೀ ಆರೋಪಿಸಿದ್ದಾರೆ. ಕ್ವಶನ್ಸ್ ಅಟೆಂಪ್ಟ್ ಮಾಡಿ ಬಂದಿದ್ದೆ ಸರ್. ಕ್ವಶನ್ ಪೇಪರ್ ಒಳಗ ಅದರದೆಲ್ಲ ಆನ್ಸರ್ ಸ್ಟಿಕ್ ಮಾಡಿ ಬಂದಿದ್ದೆ. ಅದನ್ನ ಆನ್ಸರ್ಸ್ ಎಲ್ಲ ಟಿಕ್ ಮಾಡಿ ಬಂದಾದ್ಮೇಲೆ ಫೈನಲ್ ರಿಸಲ್ಟ್ ಅಲ್ಲಿ ಚೆಕ್ ಮಾಡಾದ್ಮೇಲೆ 668 ಅಂತ ಹೇಳಿ ನಮ್ಗೆ OMR ಶೀಟ್ ನಮ್ಗೆ 15 ಜುಲೈ ಪಬ್ಲಿಷ್ ಮಾಡಿದ್ರು ಸರ್. ನೆಕ್ಸ್ಟ್ ಅದ್ರ ಚಾಲೆಂಜ್ ಹಾಕಕ್ಕ ಬರೀ 1 ದಿವಸ ಟೈಮ್ ಕೊಟ್ಟರು. ನೆಕ್ಸ್ಟ್ ಡೇನ ರಿಸಲ್ಟ್ ಅನೌನ್ಸ್ ಮಾಡಿದ್ರು ಸರ್. ರಿಸಲ್ಟ್ ಅನೌನ್ಸ್ ಮಾಡಾದ್ಮೇಲೆ ಗೊತ್ತಾಗಿದೆ ಇದು OMR ನಮ್ದಲ್ಲ. ಆಮೇಲೆ -14 ಇದು -11 ಕೊಟ್ಟಾರಿ ಸರ್. -11 ಕೊಟ್ಟಿದ್ದಾರೆ ಸರ್. ಅಂದ್ರೆ ನಾ ಫೇಲ್ ಆಗಿದ್ದೀನಿ ಅಂತ ಹೇಳಿ ನೆಗೆಟಿವ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸದ್ಯ ಕೆಪಿಎಸ್ಸಿ ಹಗರಣದ ಬಗ್ಗೆ ವಿಪಕ್ಷ ಬಿಜೆಪಿ ಗಂಭೀರವಾಗಿ ತೆಗೆದುಕೊಂಡಿದೆ. ಸಮಸ್ಯೆ ಸರಿಪಡಿಸದೆ ಹೋದರೆ ಸದನದಲ್ಲೂ ಸರ್ಕಾರವನ್ನ ಕಟ್ಟಿಹಾಕಲು ನಿರ್ಧರಿಸಿದೆ. ಭ್ರಷ್ಟಾಚಾರಕ್ಕೆ ಕಡಿವಾಣ ಬೀಳದಿದ್ರೆ ಸಿಎಂ